ನೋಡಿ, ಕಲಬುರಗಿಲಿ ಸುಮಾರು 11 ವರ್ಷಗಳಿಂದ ಒಬ್ಬ ಕೈದಿ ತಲೆಮರೆಸ್ಕೊಂಡಿದ್ದ. ಆತನನ್ನ ಪೊಲೀಸರು ಕಡೆಗೂ ಲಾಕ್ ಮಾಡಿದ್ದಾರೆ. ಎಷ್ಟು 11 ವರ್ಷಗಳಾದ ಮೇಲೆ ಎಲ್ಲೇ ಹುಡುಕಾಡಿದ್ರು, ಎಷ್ಟೇ ಹುಡುಕಾಡಿದ್ರು ಸಿಕ್ಕಿರಲಿಲ್ಲ. ಕೊನೆಗೂ ಈ ಕೈದಿ ಅರೆಸ್ಟ್ ಆಗಿದ್ದಾನೆ. ಆ ಕೈದಿ ಹೆಸರು ಅಂಬರೀಶ್ ನಾಟಿಕರ್ ಅಂತ. ಜೀವಾವಧಿ ಶಿಕ್ಷೆಗೊಳಗಾಗಿದ್ದ ಪ್ರಕರಣವೊಂದರಲ್ಲಿ ಕಲಬುರಗಿಯ ಸಬರ್ಬನ್ ಠಾಣೆ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. 2009ರ ಕೇಸ್ ಇದು. 2009ರಲ್ಲಿ ಕಾನ್ಸ್ಟೇಬಲ್ ಅಶ್ವಿನ್ ಅನ್ನೋರನ್ನ ಹತ್ಯೆ ಮಾಡಿದ್ದ ಈ ಹಂತಕ ಕಲಬುರಗಿಯ ಬಿದ್ದಾಪುರ ಕಾಲೋನಿಯಲ್ಲಿ ಆ ಕೊಲೆ ಆಗಿತ್ತು. ಈ ಕೊಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೀವಾವಧಿ ಶಿಕ್ಷೆಗೆ ಅಂಬರೀಶ್ ಒಳಗಾಗಿ ಕಲಬುರಗಿ ಜೈಲಲ್ಲಿದ್ದ. ಆಗ ಜೈಲಲ್ಲಿದ್ದಾಗ ಸಹ ಕೈದಿಗಳಿರ್ತಾರಲ್ಲ, ಅವ್ರ ಜೊತೆಗೆ ಈ ಅಂಬರೀಶ್, ನೋಡಿ ಫೋಟೋದಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಈ ಅಂಬರೀಷ ಡೈಲಿ ಜಗಳ ಮಾಡ್ಕೋತಾ ಇದ್ದ. ಅದಕ್ಕಂತ 2014ರಲ್ಲಿ ವಿಜಯಪುರ ಜೈಲಿಗೆ ಸ್ಥಳಾಂತರ ಮಾಡಲಾಗುತ್ತೆ, ಶಿಫ್ಟ್ ಮಾಡಲಾಗುತ್ತೆ ಈ ಅಂಬರೀಷನ್ನ. ಆಗ ನನಗೆ ಸಿಕ್ಕಾಪಟ್ಟೆ ಹುಷಾರಿಲ್ಲ, ಅನಾರೋಗ್ಯ ಕಾಡ್ತಾ ಇದೆ ಅಂತ ಹೇಳಿ ನೆಪ ಹೇಳ್ಬಿಟ್ಟು ಜಿಲ್ಲಾಸ್ಪತ್ರೆಗೆ ದಾಖಲಾಗಿರ್ತಾನೆ. ಆಸ್ಪತ್ರೆಯಲ್ಲಿದ್ದಂತಹ ಸಂದರ್ಭದಲ್ಲಿ ಅಲ್ಲಿನ ಸಿಬ್ಬಂದಿಯನ್ನು ಕಣ್ತಪ್ಪಿಸಿ ಅಂಬರೀಷ ಎಸ್ಕೇಪ್ ಆಗಿಬಿಟ್ಟಿರ್ತಾನೆ. ಎಲ್ಲೋ ಮಹಾರಾಷ್ಟ್ರದ ಪುಣೆಯಲ್ಲೆಲ್ಲೋ ತಲೆಮರೆಸ್ಕೊಂಡ್ಬಿಟ್ಟಿರ್ತಾನೆ. 11 ವರ್ಷಗಳ ಕಾಲ ಹುಡುಕಾಡಿರ್ತಾರೆ ಪೊಲೀಸರು, ಆದರೆ ಸಿಕ್ಕಾಕೊಂಡಿರಲಿಲ್ಲ. ಕಡೆಗೂ ಈತ ಲಾಕ್ ಆಗಿದ್ದಾನೆ. ಮತ್ತು ACP ಸಬರ್ಬನ್ ರಾಜಣ್ಣ ಅವರು ಮತ್ತು ಇದರಲ್ಲಿ ಸಿಬ್ಬಂದಿಯಾದ ಭೀಮಾ ನಾಯಕ್, ಶಶಿಕಾಂತ್, ಚನ್ವೀರೇಶ್ ಒಂದು ತುಂಬ ಗಂಭೀರವಾಗಿರುವಂಥ ಪ್ರಕರಣ. 2009ರಲ್ಲಿ ಬೀಟಲ್ಲಿ ಗಸ್ತಿನಲ್ಲಿರುವ ಸಿಬ್ಬಂದಿಗೆ ಹಲ್ಲೆ ಮಾಡಿ ಕೊಲೆ ಮಾಡಿರ್ತಾರೆ ನಮ್ಮ ಪೊಲೀಸ್ ಸಿಬ್ಬಂದಿ. ಅದರಲ್ಲಿ ಮೃತನಾದ ಸಿಬ್ಬಂದಿ ಹೆಸರು ಅಶ್ವಿನ್ ಕುಮಾರ್. ಅದೇ ಮೃತನಾದ ಪೊಲೀಸ್ ಸಿಬ್ಬಂದಿ ಹೆಸರು ಅಶ್ವಿನ್ ಕುಮಾರ್ ತಿವಾರಿ ಅಂತ. 2009ರಲ್ಲಿ ಕೊಲೆ ಆಗಿರುತ್ತೆ. ಕ್ರೈಮ್ ನಂಬರ್ 57/2009. ಸಂತೋಷ್ ಮತ್ತು ACP ಸಬರ್ಬನ್ ರಾಜಣ್ಣ ಅವರು ಮತ್ತು ಇದರಲ್ಲಿ ಸಿಬ್ಬಂದಿಯಾದ ಭೀಮಾ ನಾಯಕ್, ಶಶಿಕಾಂತ್, ಚನ್ವೀರೇಶ್ ಒಂದು ತುಂಬ ಗಂಭೀರವಾಗಿರುವಂಥ ಪ್ರಕರಣ. 2009ರಲ್ಲಿ ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಅನಿಲ್ ಸ್ವಾಮಿ ಫೋನ್ ಸಂಪರ್ಕದಲ್ಲಿ. ಅನಿಲ್ ಸ್ವಾಮಿ, ಒಂದಲ್ಲ ಎರಡಲ್ಲ ಸುಮಾರು 11 ವರ್ಷಗಳ ಕಾಲ ಈ ಅಂಬರೀಷ್ ಅನ್ನುವಂಥ ಆರೋಪಿ ಅಥವಾ ಈ ಅಪರಾಧಿ ಹೆಂಗ್ ಚಳಿಯನ್ನು ತಿನ್ನಿಸ್ತಾ ಇದ್ದ ಅಂತ ಪೊಲೀಸರಿಗೆ? ಶರತ್, ನಿಜಕ್ಕೂ ಕೂಡ ಈ ಪ್ರಕರಣ ಅತ್ಯಂತ ಕ್ಲಿಷ್ಟಕರ ಮತ್ತು ಗಂಭೀರವಾದದ್ದು ಅಂತ ಹೇಳಬಹುದು. 2009ರಲ್ಲಿ ಕಲಬುರಗಿ ನಗರದ ಬಿದ್ದಾಪುರ ಕಾಲೋನಿಯಲ್ಲಿ ಏನೊಂದು ಅಂಬರೀಶ್ ಎಂಬಾತ ಯಾರದ ಜೊತೆ ಜಗಳವಾಡ್ತಿದ್ದ ವೇಳೆ ಗಸ್ತಿನಲ್ಲಿದ್ದ ಕಾನ್ಸ್ಟೇಬಲ್ ಅಶ್ವಿನ್ ಇದ್ದಾರೆ. ಅವರು ಆ ಜಗಳವನ್ನು ಬಿಡಿಸಲು ಹೋದ ಸಂದರ್ಭದಲ್ಲಿ ಅಶ್ವಿನರ ಮರ್ಮಾಂಗಕ್ಕೆ ಒದ್ದು ಅಂಬರೀಶ್ ಇದ್ದಾರೆ ಆತ ಕೊಲೆ ಮಾಡಿದನು. ಈ ಸಂದರ್ಭದಲ್ಲಿ ಆತನನ್ನ ಪೊಲೀಸರು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದಾಗ ಆತನಿಗೆ ನ್ಯಾಯಾಲಯವು ಕೂಡ ಜೀವಾವಧಿ ಶಿಕ್ಷೆ ವಿಧಿಸಿತು. ಬಳಿಕ ಕಲಬುರಗಿ ಜೈಲಿನಲ್ಲಿದ್ದ ಅಂಬರೀಶ್ ಆತನನ್ನ ವಿಜಯಪುರ ಜೈಲಿಗೆ ಸ್ಥಳಾಂತರ ಮಾಡಿದ ಸಂದರ್ಭದಲ್ಲಿ ಆತ ಅನಾರೋಗ್ಯ ನೆಪ ಒಡ್ಡಿ ಆಸ್ಪತ್ರೆಗೆ ದಾಖಲಾಗಿದ್ದ ವೇಳೆ ಪೊಲೀಸರ ಕೈಯಿಂದ ತಪ್ಪಿಸಿಕೊಂಡು ಹೋಗಿದ್ದನು. ಬಳಿಕ ಸುಮಾರು 11 ವರ್ಷಗಳ ಕಾಲ ಮಹಾರಾಷ್ಟ್ರದ ಪುಣೆಯಲ್ಲಿ ಆತ ತಲೆಮರೆಸಿಕೊಂಡಿದೆ ಅಂತ ಹೇಳ್ಬೋದು. ಕಲಬುರಗಿ ಮತ್ತು ವಿಜಯಪುರ ನಗರ ಪೊಲೀಸರು ಕೂಡ ಜಂಟಿಯಾಗಿ ಆತನ ಬಂಧನಕ್ಕೆ ಕಳೆದ 11 ವರ್ಷಗಳಿಂದ ಸತತವಾಗಿ ಕಾರ್ಯಾಚರಣೆ ಕೂಡ ನಡೆಸಿದರು. ಆತ ಪುಣೆಯಲ್ಲಿ ತನ್ನ ಪಾಡಿಗೆ ತಾನು ಇರೋದನ್ನ ಬಿಟ್ಟು ಸಹ ಅದನ್ನ ಸ್ಥಳೀಯ ಪುಣೆ ಪೊಲೀಸರಿದ್ರೆ ಆತನಿಗೆ ಇನ್ಫಾರ್ಮರ್ ಆಗಿ ಕೆಲಸ ಮಾಡ್ತಿದ್ದನು. ಇದರ ಜೊತೆಗೆ ಆತ ನಕಲಿ ID ಕಾರ್ಡ್ ಗಳನ್ನ ಬಳಸಿಕೊಂಡು ಅಲ್ಲಿ ತನ್ನ ಕೆಲಸಗಳನ್ನು ಕೂಡ ಮಾಡಿಕೊಳ್ಳುತ್ತಿದ್ದನು. ಈ ವೇಳೆ ಕಲಬುರಗಿ ನಗರದ ಸಬರ್ಬನ್ ಠಾಣೆ ಪೊಲೀಸರು ಕೂಡ ಪುಣೆಯಲ್ಲಿ ಸತತವಾಗಿ ಆತನ ಬಂಧನಕ್ಕೆ ಕಾರ್ಯಾಚರಣೆ ಕೂಡ ನಡೆಸಿದ್ರು ಅಂತ ಹೇಳ್ಬೋದು. ಆತನ ಮೊಬೈಲ್ ಟ್ರ್ಯಾಕ್ ರೆಕಾರ್ಡ್ ಆಗಿರ್ಬೋದು, ಆತನ ಚಲನವಲನ ಆಗಿರ್ಬೋದು ಹಾಗೂ ಸ್ಥಳೀಯ ಪೊಲೀಸರ ಸಹಕಾರದಿಂದ 11 ವರ್ಷಗಳ ಬಳಿಕ ತಲೆಮರೆಸಿಕೊಂಡಿದ್ದ ಆರೋಪಿ ಅಂಬರೀಶ್ ಇದ್ದಾನೆ. ಆತನನ್ನ ಬಂಧಿಸುವಲ್ಲಿ ಕೊನೆಗೂ ಕೂಡ ಕಲಬುರಗಿ ನಗರದ ಸಬರ್ಬನ್ ಠಾಣೆ ಪೊಲೀಸರು ಯಶಸ್ವಿಯಾಗಿದ್ದಾರೆ ಅಂತ ಹೇಳ್ಬೋದು. ಕಲಬುರಗಿ ನಗರದ ಸಬರ್ಬನ್ ಠಾಣೆ ಪೊಲೀಸರ ಕಾರ್ಯಾಚರಣೆಗೆ ನಗರ ಪೊಲೀಸ್ ಆಯುಕ್ತ ಡಾಕ್ಟರ್ ಶರಣಪ್ಪ ಕೂಡ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. ಶರತ್, ಥ್ಯಾಂಕ್ ಯು ಅನಿಲ್ ಸ್ವಾಮಿ ಡೀಟೇಲ್ಸ್ಗಾಗಿ.